ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಸದ್ಯ ರಾಜ್ಯದಲ್ಲೊಂದು ರಾಜಕೀಯ ಜಟಾಪಟಿ ನಡೀತಾ ಇದೆ. ಅದ್ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡುವಂಥ ಅನುದಾನ ಮತ್ತು ತೆರಿಗೆಯ ಪಾಲು, ಇದರಲ್ಲಿ ದೊಡ್ಡ ಮಟ್ಟದ ತಾರತಮ್ಯ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥ ವಾದ. ಇಲ್ಲ ರೀ, ಆ ರೀತಿ ಏನೂ ಆಗ್ತಿಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರತಿವಾದ. ಇದರ ಮಧ್ಯೆ ಜನಸಾಮಾನ್ಯರಿಗೆ ಒಂದು ಕುತೂಹಲ ಇರುತ್ತೆ ಅಥವಾ ಪ್ರಶ್ನೆಗಳಿರುತ್ತೆ. ಹೌದಾ, ನಿಜವಾಗಿಯೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆಯಾ? ತೆರಿಗೆ ವಿಚಾರದಲ್ಲಿ, ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇರೋದು ನಿಜಾನಾ ಅನ್ನೋದು ಜನಸಾಮಾನ್ಯರನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಯಾರು ಹೇಳ್ತಾ ಇರೋದು ಸತ್ಯ, ಯಾರು ಹೇಳ್ತಾ ಇರೋದು ಸುಳ್ಳು ಗೊತ್ತಿಲ್ಲ ಸದ್ಯದ ಸ್ಥಿತಿಯಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೀವಿ. ಅಂದರೆ ರಾಜ್ಯ ಸರ್ಕಾರ ಇಟ್ಟಿರುವಂಥ ಬೇಡಿಕೆಗಳ ಪೈಕಿ ಯಾವುದು ಲಾಜಿಕಲ್ಲು, ಯಾವುದು ಇಲ್ಲಾಜಿಕಲ್ಲು, ರಾಜ್ಯ ಸರ್ಕಾರ ಕೇಳ್ತಾ ಇರೋದ್ರಲ್ಲಿ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಕೇಂದ್ರ ಸರ್ಕಾರ ಹೇಳ್ತಾ ಇರೋದ್ರಲ್ಲಿ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಇದರ ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಲಭ್ಯ ಆಗ್ತಾ ಇದೆ. ಅನುದಾನ ತೆರಿಗೆ ತಾರತಮ್ಯ ಇದನ್ನು ಖಂಡಿಸಿ ನಾಳೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡೋದಕ್ಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗು ಅಂತಂದ್ರೆ, ಈ ಪ್ರತಿಭಟನೆಗೆ ನೀವು ಬನ್ನಿ ಅಂತ ಬಿಜೆಪಿ ಸಂಸದರಿಗೆ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಇದು ಹೇಗಾಯಿತು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅಥವಾ ಸುರೇಶ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ನಾಯಕರು ಆಹ್ವಾನ ಕೊಟ್ಟರೆ ಸಿದ್ದರಾಮಯ್ಯ ಅವರು ಹೋಗ್ತಾರಾ? ಸಾಧ್ಯನೇ ಇಲ್ಲ. ಸೊ ಅದೇ ರೀತಿ ಆಯಿತು, ಇದು ಕೂಡ ಲಾಜಿಕ್ಕು. ಆದರೂ CM ಪತ್ರ ಬರೆದಿದ್ದಾರೆ. ರಾಜ್ಯದ ಹಿತಾಸಕ್ತಿ ಇದು, ರಾಜ್ಯದ ಹಿತದೃಷ್ಟಿ ಇದು, ನೀವು ಬರ್ರಿ ಪ್ರತಿಭಟನೆಗೆ ದೆಹಲಿಗೆ, ನಿಮಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ ಅಂತ. ಎಲ್ಲಿವರೆಗೆ ಅಂತಂದರೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ, ಬನ್ನಿ ಪ್ರೊಟೆಸ್ಟಲ್ಲಿ ಭಾಗಿಯಾಗಿ ಅಂತ. ಬಜೆಟ್ ಮಂಡಿಸಿದವರಿಗೆ ನಿಮ್ಮದೇ ಬಜೆಟ್ ಸರಿ ಇಲ್ಲ ಅಂತ ಪ್ರತಿಭಟನೆ ಮಾಡಿ ಅಂತ ಆಹ್ವಾನ ಕೊಟ್ಟಿರೋದು. ಸೊ ಇದು ರಾಜಕೀಯ ತಂತ್ರಗಾರಿಕೆ. ಮತ್ತೊಂದೆಡೆ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಲ್ಲಿವರೆಗೆ ಅಂತಂದರೆ, ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಈ ದಕ್ಷಿಣ ಭಾರತದ ರಾಜ್ಯಗಳ ಒಂದಿಷ್ಟು ಜನ ಇದನ್ನು ಬೆಂಬಲಿಸಿದ್ದಾರೆ. ಕೇರಳ, ತಮಿಳುನಾಡಿನಲ್ಲೂ ಕೂಡ ಈಗ ಅನುದಾನ ತಾರತಮ್ಯದ ಕೂಗು ಎದ್ದಿದೆ. ನಮಗೂ ಅನುದಾನದ ತಾರತಮ್ಯ ಆಗ್ತಿದೆ ಅಂತ ತಮಿಳುನಾಡು ಹೇಳ್ತಿದೆ, ಕೇರಳನೂ ಕೂಡ ಹೇಳೋದಕ್ಕೆ ಶುರು ಮಾಡಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಆರಂಭದಲ್ಲೇ ಹೇಳಿದೆ, ಕಾಂಗ್ರೆಸ್ಸು ಅಥವಾ ರಾಜ್ಯ ಸರ್ಕಾರ ಇಡ್ತಾ ಇರುವಂಥ ಬೇಡಿಕೆಗಳ ಪೈಕಿ ಯಾವುದು ಲಾಜಿಕಲ್ ಕರೆಕ್ಟ್ ಇದೆ, ಯಾವುದು ಇಲ್ಲಾಜಿಕಲ್ಲು, ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ಬೇಡಿಕೆಗಳ ಪೈಕಿ ಅಥವಾ ಆರೋಪಗಳ ಪೈಕಿ ಮೊದಲನೆಯದ್ದು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ತಾರತಮ್ಯ ಆಗ್ತಿದೆ, ಮಲತಾಯಿ ಧೋರಣೆಯನ್ನು ತೋರಿಸಲಾಗ್ತಿದೆ ಅನ್ನೋದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಆರೋಪ. ಇದಕ್ಕೆ ಅವರೊಂದಿಷ್ಟು ಕಾರಣಗಳನ್ನು ಕೊಡ್ತಾರೆ. ಮೊದಲ ಕಾರಣ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಇದೆ ರಾಜ್ಯದಲ್ಲಿ ಭೀಕರವಾದಂಥ ಬರ ಪರಿಸ್ಥಿತಿ ಇದೆ, ಆದರೆ ಬರ ಪರಿಹಾರ ನಯಾ ಪೈಸೆ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಕೇಳ್ತಾ ಇರುವಂಥ ಈ ಪ್ರಶ್ನೆ ಬಹಳ ಕರೆಕ್ಟ್ ಇದೆ. ಇಡೀ ರಾಜ್ಯದ ಜನ ಇದನ್ನು ಬೆಂಬಲಿಸಬೇಕಾದಂಥ ಅಗತ್ಯವೂ ಕೂಡ ಇದೆ. ಯಾಕೆ ಅಂತಂದರೆ, ಇಡೀ ದೇಶಕ್ಕೆ ಡೈರೆಕ್ಟ್ ಟ್ಯಾಕ್ಸ್ನ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡ್ತಾ ಇರೋದರ ಪೈಕಿ ನಾವು 3ನೇವರು. ಇಂಡೈರೆಕ್ಟ್ ಟ್ಯಾಕ್ಸ್ GST ವಿಚಾರದಲ್ಲಿ ನಾವು 2ನೇವರು ಕರ್ನಾಟಕ. ಇಷ್ಟೆಲ್ಲ ಕೊಡುವಂಥ ಕರ್ನಾಟಕ, ನಮ್ಮಲ್ಲಿ ಬರಗಾಲದ ಪರಿಸ್ಥಿತಿ ಇದೆ ಅಂತಂದರೆ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷಾಪಾತ್ರ ಹಿಡಿದು ನಿಲ್ಲಬೇಕಾ? ಏನು ದರಿದ್ರ ಪರಿಸ್ಥಿತಿ ಇದು? ಇದನ್ನು ಕೇಳಬಾರ್ದ? ಹಂಗಿದ್ರೆ ಕೇಳಿದರೆ ರಾಷ್ಟ್ರೀಯವಾದಕ್ಕೆ ಸಮಸ್ಯೆ ಹೆಂಗಾಗತ್ತೆ? ಎಲ್ಲಿವರೆಗೆ ಅಂತಂದರೆ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಬಂದರು, ಕೇಂದ್ರ ಸರ್ಕಾರದ ಟೀಮ್ ಬಂತು, ಇಲ್ಲೆಲ್ಲ ಬರ ಪರಿಸ್ಥಿತಿ ಅಧ್ಯಯನ ಮಾಡಿದರು, ಹೋದವರು ರಿಪೋರ್ಟು ಸಬ್ಮಿಟ್ ಮಾಡಿದರು. ರಾಜ್ಯ ಸರ್ಕಾರ 18,000 ಕೋಟಿ ನಷ್ಟದ ಅಂದಾಜು ತೋರಿಸಿದೆ, ನಮಗೆ ಪರಿಹಾರ ಬೇಕು ಅಂತ. 18,000 ಕೋಟಿ ಕೊಡೋದಕ್ಕೆ ಬರಲ್ಲ ಅಂತ ಅನ್ಕೊಳ್ಳೋಣ, ₹1 ಕೊಟ್ಟಿಲ್ವಲ್ಲ. ಕೇಂದ್ರ ಸರ್ಕಾರದ ಇದು ಮಲತಾಯಿ ಧೋರಣೆ ಅಲ್ಲದೆ ಮತ್ತೇನು? ರಾಜ್ಯದ ಜನ ಇದನ್ನು ಪ್ರಶ್ನೆ ಮಾಡಲೇಬೇಕು. ಆ ಕಾರಣಕ್ಕಾಗಿ
ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಸ್ಟ್ಯಾಂಡು ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಬಹಳ ಕರೆಕ್ಟ್ ಇದೆ, ಸಮಂಜಸವಾಗಿದೆ. ಯಾಕಂತಂದರೆ ಬೇರೆ ರಾಜ್ಯದಲ್ಲಿ ಇಂಥ ಸ್ಥಿತಿ ಬಂದರೆ ಇವರು ಇದೇ ರೀತಿ ಮಾಡ್ತಾ ಇದ್ರ? ಕರ್ನಾಟಕ ಅಂದ ತಕ್ಷಣ ಇವರಿಗೆ ಯಾಕೆ ಈ ಮನಸ್ಥಿತಿ ಬರುತ್ತೆ? ನಾವು ಅಕ್ಟೋಬರಲ್ಲಿ ಸಬ್ಮಿಟ್ ಮಾಡಿ, ರಿಪೋರ್ಟ್ ಸಬ್ಮಿಟ್ ಮಾಡಿ ಫೆಬ್ರವರಿಗೆ ಬಂದಿದ್ದೀವಿ, ₹1 ಬಿಡುಗಡೆಯಾಗಿಲ್ಲ. ಇದು ತಾರತಮ್ಯ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆ ಸಹಜ. ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ, ಇದು ಕೂಡ ರಾಜ್ಯ ಸರ್ಕಾರ ಕೇಳ್ತಾ ಇರೋದು. ಭದ್ರಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟು, 5,300 ಕೋಟಿ ರೂಪಾಯಿ ಅನೌನ್ಸ್ ಆಯಿತು, ₹1 ಬರಲಿಲ್ಲ. ಕರೆಕ್ಟು. ಈ ಪ್ರಶ್ನೆಗೂ ಕೂಡ, ಈ ಪ್ರಶ್ನೆಯನ್ನು ರಾಜ್ಯ ಸರ್ಕಾರ ಏನು ಪ್ರಸ್ತಾಪ ಮಾಡಿದೆ ಇದು ಕೂಡ ಕರೆಕ್ಟ್ ಆಗಿದೆ. ಯಾಕಂತಂದರೆ ನಿಮಗೂ ನೆನಪಿರಬಹುದು, ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಿರ್ಮಲಾ ಸೀತಾರಾಮನ್ ಒಂದು ಬಜೆಟ್ ಮಂಡಿಸಿದರು ಈ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿ. ಅದರಲ್ಲೂ ಒಂದು ಅನೌನ್ಸ್ ಮಾಡಿದರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಥವಾ ಕೊಡ್ತೀವಿ ಅಂತ ಹೇಳಿದರು. ಅದಾಗಿ ಈಗ ಆ ಆರ್ಥಿಕ ವರ್ಷ ಎಂಡಲ್ಲಿ ಬಂದು ಕೂತಿದ್ದೀವಿ ನಾವು. ನೆಕ್ಸ್ಟ್ ಒಂದು ತಿಂಗಳಿದೆ, ಮಾರ್ಚ್ ಎಂಡಿಗೆ ಈ ಆರ್ಥಿಕ ವರ್ಷ ಫಿನಿಶು. ₹1 ಬಂದಿಲ್ಲ ರೀ. ₹1 ಬಂದಿಲ್ಲ ಅಂತಂದರೆ ನಿಮಗೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಆದರೆ ಕೇಂದ್ರ ಸರ್ಕಾರಕ್ಕೆ ಅನೌನ್ಸ್ ಯಾಕ್ರಿ ಮಾಡಿದ್ರಿ? ಇದನ್ನು ಪ್ರಶ್ನೆ ಕೇಳಲೇಬೇಕಲ್ವ ರಾಜ್ಯದ ಜನ. ನಿಮಗೆ ಕೊಡೋ ಯೋಗ್ಯತೆ ಇಲ್ಲ, ಕೊಡೋದಕ್ಕೆ ನಿಮ್ಮಿಂದ ಆಗೋದಿಲ್ಲ ಅಂತ ಆದರೆ ಅನೌನ್ಸ್ ಯಾಕೆ ಮಾಡಿದ್ರಿ? 5,300 ಕೋಟಿ ರೂಪಾಯಿ, ₹1 ಕೊಟ್ಟಿಲ್ಲ. ಇದನ್ನು ಮಲತಾಯಿ ಧೋರಣೆ ಅಂತ ಹೇಳಿದೆ. ಮತ್ತು ಇನ್ನು ಏನು ಅಂತ ಹೇಳೋದಕ್ಕೆ ಸಾಧ್ಯ ಇದೆ? ಅವತ್ತೆಲ್ಲ ಪೋಸ್ಟರ್ ಹಾಕ್ಕೊಂಡ್ರು BJP ನಾಯಕರು, 5,300 ಕೋಟಿ ರೂಪಾಯಿ ಬಂತು ರಾಜ್ಯಕ್ಕೆ. ಅವರೆಲ್ಲ ಈಗ ಯಾವ ಬಿಲದಲ್ಲಿ ಅಡಗಿದ್ದಾರೆ? ಸೊ ಈ ಪ್ರಶ್ನೆ ಸಹಜವಾಗಿ ಕೇಳಬೇಕು. ನೀವೇ ಅದನ್ನು ಸೆಲೆಬ್ರೇಟ್ ಮಾಡಿದ್ದು. ನನ್ನ ಹೆಸರು ಹೇಳೋದಕ್ಕೂ ಕೂಡ ರೆಡಿ ಇದ್ದೀನಿ. ಯಾರೆಲ್ಲ ಪೋಸ್ಟರ್ ಹಾಕ್ಕೊಂಡ್ರು BJP ನಾಯಕರು, ಇನ್ಕ್ಲೂಡಿಂಗ್ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪೋಸ್ಟರ್ ಹಾಕ್ಕೊಂಡ್ರಲ್ಲ, 5,300 ಕೋಟಿ ಬಂತು, ₹1 ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈ ಆರ್ಥಿಕ ವರ್ಷ ಎಂಡ್ ಆಯಿತು. ಪ್ರಶ್ನೆ ಕೇಳೋದು ಕರೆಕ್ಟ್ ತಾನೇ ಕಾಂಗ್ರೆಸ್ ನಾಯಕರು? ಉತ್ತರ ಕೊಡಬೇಕಾಗಿರೋದು ನೀವೇ ತಾನೇ, ಯಾಕೆ ಕೊಟ್ಟಿಲ್ಲ? ಸಹಜ, ಕರೆಕ್ಟ್ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ ಈ ವಿಚಾರದಲ್ಲಿ. ನೆಕ್ಸ್ಟ್, ರಾಜ್ಯದ ತೆರಿಗೆ ಪಾಲು ಹಂಚಿಕೆಯಲ್ಲೂ ಕೂಡ ಕೇಂದ್ರ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅದಕ್ಕೆ ಅವರೊಂದು ಅಂದಾಜು ಲೆಕ್ಕಾಚಾರ ಕೊಡ್ತಾರೆ. ಯಾವ ರೀತಿ ಅಂತಂದರೆ, ವಾರ್ಷಿಕ 4 ಲಕ್ಷ ಕೋಟಿ ತೆರಿಗೆ ಈ ರಾಜ್ಯದಲ್ಲಿ ಸಂಗ್ರಹ ಆಗುತ್ತೆ. ಆದರೆ ನಮಗೆ ಬರ್ತಾ ಇರೋದು ಕೇಂದ್ರದಿಂದ ಕೇವಲ 52,000 ಕೋಟಿ ಮಾತ್ರ. ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ ದುಡ್ಡು ವಾಪಸ್ ಬರ್ತಿದೆ ಅನ್ನೋದು ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಅಂಕಿಅಂಶದ ಪ್ರಕಾರ. ಇರಿ, ಅದರದ್ದು ಇನ್ನೊಂದು ಡಿಬೇಟ್ ಇದೆ, ಅದನ್ನು ಮಾತಾಡೋಣ ನಂತರ. ಆದರೆ ಇನ್ನೊಂದು ವಾದ ರಾಜ್ಯ ಸರ್ಕಾರ ಮುಂದಿಡ್ತಾ ಇದೆ. ನಾನು ಇಷ್ಟು ಹೊತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಅಥವಾ ಅವರ ಬೇಡಿಕೆಯಲ್ಲಿ ಯಾವುದು ಸರಿ ಇದೆ ಅಂತ ಹೇಳಿದೆ. ಈಗ ಸರಿ ಇಲ್ಲದೇ ಇರುವಂಥ ಬೇಡಿಕೆಯೂ ಒಂದಿದೆ. ಅದು ಯಾವುದು? ಪೆಟ್ರೋಲ್ ಮೇಲಿನ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡ್ತಿಲ್ಲ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇದೆ. ಇದು ಅಟ್ಟರ್ ನಾನ್ಸೆನ್ಸ್. ಇದು ಯಾಕೆ ನಾನು ಅಟ್ಟರ್ ನಾನ್ಸೆನ್ಸ್ ಅಂತ ಹೇಳ್ತಿದ್ದೀನಿ? ರಾಜ್ಯ ಸರ್ಕಾರ ಕೇಳ್ತಾ ಇರೋದು ಅಂತಂದರೆ, ನಿಮಗೆ ಪೆಟ್ರೋಲ್ನ ಮೇಲಿನ ತೆರಿಗೆಯ ಪ್ಯಾಟರ್ನು ಮೊದಲು ಅರ್ಥ ಆಗಬೇಕು. ಆಗ ನಮಗೆ ಇದು ನಾನ್ಸೆನ್ಸ್ ಹೌದೋ ಅಲ್ವೋ ಅಂತ ಗೊತ್ತಾಗುತ್ತೆ. ಪೆಟ್ರೋಲ್ GST ವ್ಯಾಪ್ತಿಯಲ್ಲಿಲ್ಲ. GST ವ್ಯಾಪ್ತಿಯಲ್ಲಿಲ್ಲದ ಪೆಟ್ರೋಲ್ಗೆ ತೆರಿಗೆ ಇಲ್ಲ ಅಂತಲ್ಲ. ತೆರಿಗೆ ಹೆಂಗಿದೆ? ಪೆಟ್ರೋಲ್ನ ಮೂಲ ದರ ಇರೋದು ₹58. ಆ ₹58ಗೆ ₹3-3.5 ಡೀಲರ್ ಕಮಿಷನ್ ಸೇರುತ್ತೆ. ಅದರ ಮೇಲೆ ಕೇಂದ್ರ ಸರ್ಕಾರ ₹19.90 ಅವರ ಟ್ಯಾಕ್ಸನ್ನು ಹಾಕುತ್ತೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಬೀಳುತ್ತೆ. ಅದನ್ನು ಸೆಂಟ್ರಲ್ ಎಕ್ಸೈಸು ಅಂತ ಕರೀತಾರೆ. ಅದರಲ್ಲಿ ರೋಡ್ ಸೆಸ್ಸು, ಕೃಷಿ ಸೆಸ್ಸು ಎಲ್ಲವೂ ಸೇರುತ್ತೆ. ₹19.90. ಅದರ ಮೇಲೆ ರಾಜ್ಯ ಸರ್ಕಾರ ವಿಧಿಸ್ತಾ ಇರುವಂಥ ಟ್ಯಾಕ್ಸು ₹21. ನನ್ನ ನಂಬರ್ಸಲ್ಲಿ ಹೇಳಬೇಕು ಅಂತಂದರೆ 1 ಲೀಟ್ರಿಗೆ ₹21, 25.92%. ಇಲ್ಲಿ ಪ್ರಶ್ನೆ ಯಾಕೆ ನಾನು ನಾನ್ಸೆನ್ಸು ಅಂತ ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ಕೇಳ್ತಾ ಇರೋದು, ಪೆಟ್ರೋಲ್ನ ಮೇಲೆ ನೀವು ಇಬ್ಬರು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಕೇಂದ್ರನೂ ಹಾಕ್ತಿದೆ, ರಾಜ್ಯನೂ ಟ್ಯಾಕ್ಸ್ ಹಾಕ್ತಿದೆ. ಈಗ ರಾಜ್ಯ ಸರ್ಕಾರ ಕೇಳ್ತಾ ಇರೋದು, ಕೇಂದ್ರ ಸರ್ಕಾರ ನನಗೆ ಶೇರ್ ಕೊಡಬೇಕು. ಒಂದು ವೇಳೆ ರಾಜ್ಯ ಟ್ಯಾಕ್ಸ್ ಹಾಕದೇ ಇದ್ದರೆ ಆಗ ಕೇಂದ್ರದಿಂದ ಶೇರ್ ಕೇಳೋದ್ರಲ್ಲಿ ಅರ್ಥ ಇದೆ. ರಾಜ್ಯನೂ ₹21 ಟ್ಯಾಕ್ಸ್ ಹಾಕಿ, ಕೇಂದ್ರನೂ ₹19-20 ಟ್ಯಾಕ್ಸ್ ಹಾಕಿ, ಕೇಂದ್ರದಿಂದ ನನಗೆ ಶೇರ್ ಕೊಡಿ ಅಂತಂದರೆ ಅದನ್ನೇ ನಾನ್ಸೆನ್ಸು ಅಂತ ಕರೆಯೋದು. ಆ ಕಾರಣಕ್ಕಾಗಿ ಹೇಳಿದೆ, ಪೆಟ್ರೋಲ್ ಮೇಲಿನ ಕೇಂದ್ರದ ತೆರಿಗೆಯಲ್ಲಿ ನಮಗೆ ಪಾಲು ಕೊಡಿ ಅಂತಂದರೆ ಇದು ಇಲ್ಲಾಜಿಕಲ್. ರಾಜ್ಯ ಸರ್ಕಾರ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲೂ ಪಾಲು ಕೊಡಬೇಕು ಅಂತಾದರೆ GST ವ್ಯಾಪ್ತಿಗೆ ತರಬೇಕು ಪೆಟ್ರೋಲನ್ನು. ರೆಡಿ ಇದ್ದೀರಾ ನೀವು? ರಾಜ್ಯ ಸರ್ಕಾರ ರೆಡಿ ಇದೆಯಾ ಪೆಟ್ರೋಲನ್ನು GST ವ್ಯಾಪ್ತಿಗೆ ತರೋದಕ್ಕೆ? ಅಥವಾ ಕಾಂಗ್ರೆಸ್ ಅದಕ್ಕೆ ರೆಡಿ ಇದೆಯಾ? ನೋ, ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನೀವು ಹೆಂಗೆ ಶೇರ್ ಕೇಳ್ತೀರಿ? ಗೊತ್ತಿಲ್ಲ ನನಗೆ. CM ಕೇಳ್ತಾ ಇದ್ರು ಶೇರ್ ಕೊಡಿ ಅಂತ. ರಾಜಕೀಯ ಕಾರಣಕ್ಕಾಗಿ ಕೇಳಿರ್ತಾರೆ. ಇಲ್ಲ ಅಂತಾದರೆ 14 ಬಜೆಟ್ ಮಂಡಿಸಿದವರಿಗೆ ಇದರ ಅಂದಾಜಿರುತ್ತೆ.
ನೆಕ್ಸ್ಟ್ ಇನ್ನು ರಾಜ್ಯದಲ್ಲಿ ಸಂಗ್ರಹವಾಗುವಂಥ ತೆರಿಗೆಯಲ್ಲಿ 100 ರೂಪಾಯಿ ಸಂಗ್ರಹ ಆದರೆ 12 ರೂಪಾಯಿ ವಾಪಸ್ ಬರ್ತಿದೆ ಅಂತ ಒಂದು ಅಂದಾಜು ಲೆಕ್ಕಾಚಾರವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನೆಕ್ಸ್ಟು 15ನೇ ಹಣಕಾಸು ಆಯೋಗದ ಶಿಫಾರಸು ರಾಜ್ಯಕ್ಕೆ ಮಾರಕವಾಗಿದೆ ಅನ್ನೋದು ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಅದರ ಜೊತೆಗೆ ಯಾಕೆ ಅನ್ನೋದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಹಣಕಾಸು ಆಯೋಗ 1971 ಜನಗಣತಿಯ ಆಧಾರವನ್ನು ಇಟ್ಟುಕೊಳ್ಳೋದರ ಬದಲು 2011 ಜನಗಣತಿಯನ್ನು ಆಧರಿಸಿ ಈ ಟ್ಯಾಕ್ಸ್ ತೆರಿಗೆಯ ಪಾಲನ್ನು ಲೆಕ್ಕ ಹಾಕಿದೆ ಅಂತ ಇವ್ರು ಹೇಳ್ತಾ ಇರೋದು. ಅಂದರೆ 71 ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಜನಸಂಖ್ಯೆ ಮತ್ತು ಕರ್ನಾಟಕದ ಜನಸಂಖ್ಯೆ ಬೇರೆ ಬೇರೆ ರೀತಿಯಲ್ಲಿತ್ತು. ಆ ನಂತರ ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿಕೊಂಡ್ವಿ. ಉತ್ತರ ಪ್ರದೇಶ ಬಿಹಾರ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ. ಅವರ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ನೀವು ಫಂಡ್ ಕೊಡ್ತಾ ಇದ್ದೀರಿ ಅಥವಾ ತೆರಿಗೆಯ ಪಾಲು ಕೊಡ್ತಾ ಇದ್ದೀರಿ, ಇದ್ರ ಸರಿಯಲ್ಲ ಅನ್ನೋದು ರಾಜ್ಯ ಸರ್ಕಾರ ಹೇಳ್ತಾರೆ. ಇದು ಮಾನದಂಡವೇ ಸರಿಯಿಲ್ಲ. ಬಟ್ ಈ ಮಾನದಂಡ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಈಗ 16th ಫಿನಾನ್ಸ್ ಕಮಿಷನ್ ಮೊನ್ನೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅವರಲ್ಲೇನಾದರೂ ಚೇಂಜಸ್ ಆಗಬೇಕು. ಆಲ್ರೆಡಿ ಆಗಿರೋದ್ರಲ್ಲಿ ಚೇಂಜಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತೇ ಇದೆ. ಆದರೂ ಈ ವಿಚಾರವನ್ನು ಅವ್ರು ಮುನ್ನೆಲೆಗೆ ತರ್ತಾ ಇದ್ದಾರೆ. 15th ಫಿನಾನ್ಸ್ ಕಮಿಷನ್ನಲ್ಲಿ ಆಲ್ರೆಡಿ ರೆಕಮೆಂಡೇಶನ್ ಆಗಿ ಅದು ಇಂಪ್ಲಿಮೆಂಟ್ ಆಗ್ತಾ ಇರೋದು. ಈಗ ನಡೀತಾ ಇರೋದು 16th ಫಿನಾನ್ಸ್ ಕಮಿಷನ್ 2026 ಏಪ್ರಿಲ್ ತಿಂಗಳಿಂದ ಅದರ ರೆಕಮೆಂಡೇಶನ್ ಜಾರಿ ಆಗುತ್ತೆ. ಅದರ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅಧ್ಯಕ್ಷರು ಮತ್ತು ಸದಸ್ಯರ ಆಯ್ಕೆಯೂ ಕೂಡ ಆಗಿದೆ. ನಾವು ಏನೇ ಬೇಡಿಕೆ ಇಟ್ಟರೂ ಕೂಡ ಅವರ ಮುಂದೆ ಬೇಡಿಕೆ ಇಡಬೇಕೇ ವಿನಃ ಈಗ ಕೇಂದ್ರ ಸರ್ಕಾರದ ಮುಂದೆ 15th ಫಿನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಿದೆ ಅಂತ ಏನೇ ಬಾಯಿ ಪಡ್ಕೊಂಡ್ರೂ ಕೂಡ 10 ಪೈಸೆ ಲಾಭ ಆಗೋದಿಲ್ಲ. ಒಂದಂತೂ ಸ್ಪಷ್ಟ, ಅನುದಾನದ ವಿಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ ಬಹಳ ಸ್ಪಷ್ಟ ಇದೆ, ಕರೆಕ್ಟ್ ಇದೆ, ಕೇಳಲೇಬೇಕು. ತೆರಿಗೆಯ ವಿಚಾರದಲ್ಲಿ ಸರಿ ಇದೆಯಾ ಅಂತ ಕೇಳಿದರೆ ಇಲ್ಲ ಅಂತ ಅನಿಸ್ತಾ ಇದೆ. ಕಾಂಗ್ರೆಸ್ ಲೀಡರ್ಸ್ ಮಾತನಾಡಿದ್ದಾರೆ, ನೋಡೋಣ. 18,000 ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ? ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಇಲ್ವಾ? ಎರಡೇ ಪಾಯಿಂಟ್. ಮತ್ತು GST ನಮಗೆ ಕೊಡಬೇಕಾದಂಥ ಪಾಲು GSTದು ಎಷ್ಟು ಬರಬೇಕು ಅದು ನೀವೇ ಹೇಳಿದ್ರೆ, ಕೇಂದ್ರ ಸರ್ಕಾರನೇ ಹೇಳಿಬಿಟ್ರೆ ಭಾಳ ಒಳ್ಳೇದಲ್ಲ ನಮಗೆ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ಅವರು ಹೇಳುವಂಥ ಮಾತುಗಳು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ಈಗ ನಮಗೆ ಎಷ್ಟು ಬರಬೇಕು? ನಮ್ಮ GST ನಾವು ಕಟ್ಟಿರೋದು ಎಷ್ಟು, ನಮ್ಗೆ ಎಷ್ಟು ಶೇರ್ ಬರಬೇಕು, ಅದರಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೆ ಅಷ್ಟು ಹೇಳ್ಬಿಟ್ರೆ ಆಯ್ತಪ್ಪ, ಬೇರೆದೇನೂ ಬೇಕಾಗಿಲ್ಲ. ನಾವು ಹೇಳ್ತಾ ಇರೋದು ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ. ನಮ್ಮವ್ರು ಸುಮಾರು ಸಾರಿ ಹೋಗಿ ಬಂದ್ದಾರೆ, ಕೃಷ್ಣ ಬೈರೇಗೌಡರು, ಬೇರೆ ಮಂತ್ರಿಗಳು, ಪರಿಹಾರ ಸಿಕ್ಕಿಲ್ಲ. ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ DCM ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಸರ್, ಆದ್ರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ನಾಳೆ ಪ್ರತಿಭಟನೆ ಮಾಡ್ತಿದೆ. ಇಲ್ಲ, ಅವರು ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಮಾಡಿಗೆ ಬರ್ಬೇಕಷ್ಟೇ. ಸೆಂಟರ್ದವ್ರು ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತನಾಡಿ. 4 ಲಕ್ಷ ಕೋಟಿ ನಾವು ತೆರಿಗೆ ಪಾವತಿ ಮಾಡ್ತೀವಿ, 40,000 ಕೋಟಿ ಕೊಡ್ತಾರೆ. ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಳಿ ಏನಿದೆ, ಏನು ನಡೀತಾ ಇದೆ. ಕೇಂದ್ರ ಸರ್ಕಾರ ಬರಗಾಲಕ್ಕೆ ಒಂದು ನಯಾ ಪೈಸೆ ದುಡ್ಡು ಕೊಟ್ಟಿಲ್ಲ. NDRF ಅಲ್ಲಿ ಅವರು ಬಂದು ಬರ್ದಿ ಅವರ ಸಮಿತಿ ಕಳಿಸಿದ್ದಾರೆ, ಅವರಿಗೆ ವರದಿ ಕಳಿಸ್ಕೊಂಡಿದ್ದಾರೆ. 4 ತಿಂಗಳಾಗಿ ಎಲ್ಲಿ ದೊಡ್ಡ ಮಟ್ಟದಲ್ಲಿ ತಾರತಮ್ಯ ಆಗಿ ಅನ್ಯಾಯ ಆಗಿದೆ, ಘೋರ ಅನ್ಯಾಯ ಆಗಿದೆ ಅಂತಂದು ಬಿಟ್ಟು ನೀವು ಇಲ್ಲಿ ಉತ್ತರ ಕರ್ನಾಟಕಕ್ಕೂ ನಮ್ಮ ಸರ್ಕಾರ ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದೆ. ನೋಡಿ, ನಾವು ಅಭಿವೃದ್ಧಿಗೂ ಕೊರತೆ ಮಾಡಿಲ್ಲ, ಸೌಲಭ್ಯಕ್ಕೂ ಕೊರತೆ ಮಾಡಿಲ್ಲ, ಪ್ರತಿನಿತ್ಯ ಕೊಡೋ ಯೋಜನೆಗೂ ಕೊರತೆ ಮಾಡಿಲ್ಲ. 5 ಗ್ಯಾರಂಟಿನೂ ನಿಲ್ಲಿಸಿದ್ದೀವಿ. ಇವತ್ತು ಬರಗಾಲದಲ್ಲಿ 223 ತಾಲೂಕು 37 ಲಕ್ಷ ರೈತರಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದೀವಿ. ಅವ್ರು ಇನ್ನೂ ಕೊಡದೇ ಇದ್ರು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿದ್ದೀವಿ. ಎಲ್ಲ ಥರದ ಆರ್ಥಿಕ ಸಹಕಾರವನ್ನು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋದೇ ಮುಖ್ಯವಾಗಿ ಇಟ್ಕೊಂಡು ಅವ್ರ ಗಮನಕ್ಕೆ ಮತ್ತು ಅವರ ವಿರುದ್ಧವಾದಂಥ ಏನೇನು ನಮಗೆ ಬರಬೇಕಾಗಿತ್ತು ಅದನ್ನೆಲ್ಲನೂ ಮುಂದೆ ಇಟ್ಟು ಬೇಡಿಕೆ. ನಾನು ಮೊದಲೇ ಹೇಳಿದೆ, ಅನುದಾನಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂಥ ರಾಜಕೀಯ ಜಟಾಪಟಿಯಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದರಲ್ಲಿ ಸತ್ವ ಇದೆ, ಯಾವುದರಲ್ಲಿ ಸತ್ವ ಇಲ್ಲ
ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿವರಣೆಯನ್ನು ನಾನು ಕೊಡ್ತಾ ಇದ್ದೆ. ನೆಕ್ಸ್ಟ್ ಇನ್ನು ನಾನು ಕೇಂದ್ರದ ಸಮರ್ಥನೆ ಏನು ಅನ್ನೋ ಡೀಟೇಲ್ ನಿಮ್ಮ ಮುಂದೆ ಇಡಬೇಕು. ಈ ತೆರಿಗೆಯ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಒಂದು ಸಮರ್ಥನೆಯನ್ನು ಕೊಟ್ಟಿದೆ. ಬಿಜೆಪಿ ನಾಯಕರು ಅದೇ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಪರೋಕ್ಷ ತೆರಿಗೆಯಲ್ಲಿ ರಾಜ್ಯಗಳಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಅಂದರೆ ಪರೋಕ್ಷ ತೆರಿಗೆ ಯಾವುದು ಅಂತಂದರೆ ಜಿ ಎಸ್ ಟಿಯಲ್ಲಿ ರಾಜ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಯಾವ ರೀತಿ? ಎಸ್ ಜಿ ಎಸ್ ಟಿ ಅಂತಂದರೆ ಸ್ಟೇಟ್ ಜಿ ಎಸ್ ಟಿ. ಇದನ್ನು ನಾನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ, ನೀವೊಂದು ಹೋಟೆಲಿಗೆ ಬಿರಿಯಾನಿ ತಿನ್ನೋದಕ್ಕಂತ ಹೋಗ್ತೀರಿ, ಒಂದು ಪ್ರತಿಷ್ಠಿತ ಹೋಟೆಲು. ಬಿಲ್ ಬರುತ್ತೆ. ಬಿಲ್ ಬಂದು ಅದರಲ್ಲಿ ಎಸ್ ಜಿ ಎಸ್ ಟಿ 10 ರೂಪಾಯಿ ಅಥವಾ ಇಷ್ಟು ಪರ್ಸೆಂಟು ಇಷ್ಟು ದುಡ್ಡು, ಸಿ ಜಿ ಎಸ್ ಟಿ ಇಷ್ಟು ಪರ್ಸೆಂಟು ಇಷ್ಟು ದುಡ್ಡು ಅಂತ ಇರುತ್ತೆ. ಆ ಎಸ್ ಜಿ ಎಸ್ ಟಿ 10 ರೂಪಾಯಿ ಅಂತ ಅನ್ಕೊಳ್ಳೋಣ. ಆ 10 ರೂಪಾಯಿ ಅದು ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಅಂದರೆ ನಾನು ಬೆಂಗಳೂರಿನ ಶಿವಾಜಿನಗರದಲ್ಲಿ ಕೂತು ತಿಂದಂಥ ಬಿರಿಯಾನಿಯ 10 ರೂಪಾಯಿ ಟ್ಯಾಕ್ಸು ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಅನ್ನೋದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಸ್ಪಷ್ಟನೆ. ಇನ್ನು ಐ ಜಿ ಎಸ್ ಟಿ ಏನು ಅಂತ ನೀವು ಕೇಳಿದರೆ, ನೀವೀಗ ತಮಿಳುನಾಡಲ್ಲಿ ಒಂದು ಪ್ರಶಾಂತ್ ಸಪ್ಲೈಯರ್ಸ್ ಅಂತ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ಬೆಂಗಳೂರಲ್ಲಿ ಮಹೇಶ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಇದೆ. ಪ್ರಶಾಂತ್ ಸಪ್ಲೈಯರ್ಸು ಮಹೇಶ್ ಇಂಡಸ್ಟ್ರೀಸಿಗೆ 1 ಲಕ್ಷ ಮೌಲ್ಯದ ಏನೋ ಒಂದು ವಸ್ತುವನ್ನು ಮಾರಾಟ ಮಾಡ್ತಾರೆ. ಐ ಜಿ ಎಸ್ ಟಿ ಒಂದು 10,000 ರೂಪಾಯಿ ಬೀಳುತ್ತೆ. ಇದೆಲ್ಲೂ ಹೋಗುತ್ತೆ? 5,000 ರೂಪಾಯಿ ತಮಿಳುನಾಡಿಗೂ 5,000 ರೂಪಾಯಿ ಕರ್ನಾಟಕಕ್ಕೂ ಈಕ್ವಲ್ ಆಗಿ ಹಂಚಿಕೆಯಾಗತ್ತೆ, ನಮಗೇನು ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ನೆಕ್ಸ್ಟು ಸಿ ಜಿ ಎಸ್ ಟಿ ಅಂತ ನಾನು ಇನ್ನೊಂದು ವಿಚಾರ, ಬಿರಿಯಾನಿ ವಿಚಾರಕ್ಕೆ ನಾನು ಮತ್ತೆ ಬರ್ತೀನಿ. ನೀವು ಬಿರಿಯಾನಿ ತಿಂದಿದ್ದಲ್ಲಿ ಸಿ ಜಿ ಎಸ್ ಟಿ ಅಂತ 10 ರೂಪಾಯಿ ಬಿದ್ದಿತ್ತಲ್ಲ ನಿಮ್ಮ ಬಿಲ್ಲಿಗೆ, ಅದೆಲ್ಲಿ ಹೋಗುತ್ತೆ? ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಅದರಲ್ಲಿ 41% ರಾಜ್ಯಕ್ಕೆ ಬರುತ್ತೆ. ಇದನ್ನು ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಾದರೆ, ನೀವು 20 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರಿ ಅಂತ ಅನ್ಕೊಳ್ಳೋಣ ಒಂದು ಬಿರಿಯಾನಿಗೆ, ಅದರಲ್ಲಿ 14 ರೂಪಾಯಿ 10 ಪೈಸೆ ಕರ್ನಾಟಕ ಸರ್ಕಾರಕ್ಕೂ 5 ರೂಪಾಯಿ 90 ಪೈಸೆ ಕೇಂದ್ರ ಸರ್ಕಾರಕ್ಕೂ ಹೋಗ್ತಿದೆ. ಮೇಜರ್ ಶೇರ್ ಯಾರಿಗೆ? ಮೇಜರ್ ಶೇರ್ ಕರ್ನಾಟಕ ಸರ್ಕಾರಕ್ಕೆ ಸಿಗ್ತಿದೆ ಅನ್ನೋದು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ವಾದ. ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾರೆ, ಒಂದಿಷ್ಟು ಅಂಕಿಅಂಶಗಳನ್ನು ಕೊಡ್ತಾರೆ. ಇನ್ನು ನೇರ ತೆರಿಗೆ ಅಂತ ಬಂದರೆ, ನೇರ ತೆರಿಗೆ ಯಾವುದು? ಇನ್ಕಮ್ ಟ್ಯಾಕ್ಸು. ಸ್ಯಾಲ್ರಿಡ್ ಎಂಪ್ಲಾಯೀಸ್ ಕಟ್ಟುವಂಥ ದುಡ್ಡು, ತಿಂಗಳಿಗೆ ಒಂದು 5,000, 6,000, 8,000, 10,000 ಅವರವರ ಸ್ಯಾಲ್ರಿಯ ಮೇಲೆ ಇನ್ಕಮ್ ಟ್ಯಾಕ್ಸ್ ಬಿದ್ದಿರುತ್ತೆ. ಆ ದುಡ್ಡು ಕಾರ್ಪೊರೇಟ್ ಟ್ಯಾಕ್ಸು ಇದೆಲ್ಲವೂ ಡೈರೆಕ್ಟ್ ಟ್ಯಾಕ್ಸ್ನ ಒಳಗೆ ಬರುತ್ತೆ, ನೇರ ತೆರಿಗೆಯೊಳಗೆ ಬರುತ್ತೆ. ಈ ದುಡ್ಡನ್ನು ಹಂಚಿಕೆ ಮಾಡೋದು ನಮ್ಮ ಕೈಯಲ್ಲಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದರೆ ದುಡ್ಡು ಕಲೆಕ್ಟ್ ಆಯಿತು ಅಂತ ಅನ್ಕೊಳ್ಳೋಣ, ಒಂದು 2 ಲಕ್ಷ ಕೋಟಿ ಕಲೆಕ್ಟ್ ಆಯಿತು ರಾಜ್ಯದಿಂದ. ರಾಜ್ಯ 3ನೇ ಮೇಜರ್ ಕಾಂಟ್ರಿಬ್ಯೂಟರು ಡೈರೆಕ್ಟ್ ಟ್ಯಾಕ್ಸ್ನ ವಿಚಾರದಲ್ಲಿ. 1,40,000 ಕೋಟಿ ಕಲೆಕ್ಟ್ ಆಯಿತು ಅಂತ ಅನ್ಕೊಳ್ಳೋಣ. ಇದನ್ನು ಹಂಚಿಕೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿಲ್ಲ. ಅದು ಇರೋದು ಫಿನಾನ್ಸ್ ಕಮಿಷನ್ನ ಅಂಡರಿಗೆ ಬರುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ನಿನ್ನೆನೂ ಹೇಳಿದರು. ಕೇಂದ್ರ ಸರ್ಕಾರ ಅದನ್ನೇ ಹೇಳ್ತಾ ಇರೋದು. ಈ ಶಿಫಾರಸುಗಳನ್ನು ಕೇಂದ್ರಕ್ಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, 15th ಫಿನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಪ್ರಕಾರ ಡೈರೆಕ್ಟ್ ಟ್ಯಾಕ್ಸ್ನ ಹಂಚಿಕೆಯಾಗತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ ಹೇಳಿದೆ ಜಿ ಎಸ್ ಟಿ ಯಾವ ರೀತಿ ಹೋಗ್ತಿದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರ ಪೆಟ್ರೋಲಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದೆ, ಟೋಲಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದೆ. ಇದೆಲ್ಲ ಎಲ್ಲಿ ಹೋಗುತ್ತೆ? ಕೇಂದ್ರ ಸರ್ಕಾರ ಅದಕ್ಕೊಂದು ಕಾರಣ ಕೊಡುತ್ತೆ. ನೀವು ಕೇಂದ್ರದ ವಾರ್ಷಿಕ ಬಜೆಟನ್ನು ತೆಗೆದು ನೋಡಿ, ಅದರಲ್ಲಿ 6.2 ಲಕ್ಷ ಕೋಟಿ ಈ ಬಾರಿ ರಕ್ಷಣಾ ಇಲಾಖೆಗೆ ಹೋಗುತ್ತೆ. ಡಿಫೆನ್ಸ್ ಬಜೆಟು 6.2 ಲಕ್ಷ ಕೋಟಿ ಅಂತಂದರೆ ಕರ್ನಾಟಕದ ಬಜೆಟ್ನ 2 ಪಟ್ಟಾಯಿತು. ಅಂದರೆ 2 ವರ್ಷದ ಬಜೆಟ್ನಷ್ಟಾಯಿತು. ಅಷ್ಟು ದೊಡ್ಡ ದುಡ್ಡನ್ನು ನಾವು ಡಿಫೆನ್ಸಿಗೆ ಹಾಕ್ತಾ ಇದ್ದೀವಿ. ಈಗ ನೀವೊಂದು 4 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದರೆ ಅದರಿಂದ ದುಡ್ಡು ಹುಟ್ಟೋದಿಲ್ಲ, ದುಡ್ಡು ವಾಪಸ್ ಬರೋದಿಲ್ಲ. ಬದಲಾಗಿ ದೇಶದ ರಕ್ಷಣೆಗೆ ಅದು ಅನಿವಾರ್ಯ. ಸೊ ಅದಕ್ಕೆ ನಾವು ದುಡ್ಡು ಹಾಕ್ತಾ ಇದ್ದೀವಿ. ಕರ್ನಾಟಕದಿಂದ ಕಲೆಕ್ಟ್ ಆಗುವಂಥ ಇನ್ಕಮ್ ಟ್ಯಾಕ್ಸೋ ಇನ್ನೊಂದು ಟ್ಯಾಕ್ಸೋ ಅದು ಕೇಂದ್ರದ ಪಾಲೇನಿದೆ, ಅದು ಹಾಳಾಗ್ತಾ ಇಲ್ಲ. ಇದರ ಜೊತೆಗೆ ಉಚಿತ ಅಕ್ಕಿ, ಗರೀಬ್ ಕಲ್ಯಾಣ ಯೋಜನೆ, 80 ಕೋಟಿ ಜನರಿಗೆ ತಿಂಗಳಿಗೆ ಉಚಿತ ಅಕ್ಕಿ ಕೊಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಅದು ನಂದು ಅಂತೇಳಿ ಜನರಿಗೆ ಕೊಡ್ತಾ ಇದೆ, ಬಟ್ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಕಿಸಾನ್ ಸಮ್ಮಾನ್ ವರ್ಷಕ್ಕೆ 3 ಕಂತು 6,000 ರೂಪಾಯಿ ರೈತರಿಗೆ ಹೋಗ್ತಾ ಇದೆ.
ಅದಕ್ಕೆ ವಿನಿಯೋಗ ಆಗೋದು ಇದೇ ದುಡ್ಡು. ಇದರ ಜೊತೆಗೆ ಇನ್ನೊಂದು ವಿಚಾರ, ಉತ್ತರ ಪ್ರದೇಶಕ್ಕೆ ಜಾಸ್ತಿ ಬಿಹಾರಕ್ಕೆ ಕಡಿಮೆ ಅಂತ ಆದಾಗ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಪ್ರಾದೇಶಿಕ ನ್ಯಾಯ. ಈಗ ಬೆಂಗಳೂರಿನ ಟ್ಯಾಕ್ಸ್ ಕಲೆಕ್ಷನ್ನ ದುಡ್ಡು ಬೆಂಗಳೂರಿಗೆ ಯುಟಿಲೈಸ್ ಆಗ್ತಾ ಇದೆಯಾ? 60% ಟ್ಯಾಕ್ಸ್ ಕಲೆಕ್ಟು ಬೆಂಗಳೂರಲ್ಲೇ ಆಗ್ತಿದೆ ರಾಜ್ಯದ ಆದಾಯದಲ್ಲಿ. ಅದನ್ನು ಬೀದರಿಗೂ ಕೊಡಬೇಕು, ಕಲಬುರಗಿಗೂ ಕೊಡಬೇಕು, ಮಂಗಳೂರಿಗೂ ಕೊಡಬೇಕು, ಮಂಡ್ಯಕ್ಕೂ ಕೊಡಬೇಕು. ಬೆಂಗಳೂರಲ್ಲಿ ಕಲೆಕ್ಟ್ ಆಯಿತು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿಗೆ ಹಾಕೋದಕ್ಕಾಗಲ್ಲ. ಅದು ಪ್ರಾದೇಶಿಕ ನ್ಯಾಯ. ಅದು ಆ ಪ್ರಾದೇಶಿಕ ನ್ಯಾಯವನ್ನು ಕಾಪಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಆದರೆ ಇಲ್ಲೊಂದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇದೆ. ಎಷ್ಟು ದಿನ ಅಂತ ಕೊಡ್ತೀರಿ ನೀವು? ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಛತ್ತೀಸ್ಗಢ ಅವರು ಹಿಂದುಳಿಯೋದಕ್ಕೆ ನಾವು ಕಾರಣ ಅಲ್ಲ ರೀ, ಕರ್ನಾಟಕ ಕಾರಣ ಅವ್ರು ಹಿಂದುಳಿಯೋದಕ್ಕೆ. ಅವ್ರ ಹಣೆ ಬರಹ, ಅವ್ರು ಹಿಂದುಳಿದಿದ್ದಾರೆ. ಕೊಂಡೋಗಿ ದುಡ್ಡು ಹಾಕಿದ್ರು ಕೂಡ ಉದ್ಧಾರ ಆಗ್ತಿಲ್ಲ ಅಂತಾದರೆ ನಾವು ಎಷ್ಟು ದಿನ ಅಂತ ಸಹಿಸ್ಕೊಳ್ಬೇಕು? ಕೊಡಬೇಕು, ಕರೆಕ್ಟು, ದೇಶ ಉದ್ಧಾರ ಆಗಬೇಕು. ಅವರು ಹಿಂದುಳಿಯೋದಕ್ಕೆ ನಾವು ಕಾರಣ ಹೆಂಗಾಗ್ತೀವಿ? ಕೊಂಡೋಗಿ ಸುರಿತಾ ಇದ್ದೀರಲ್ಲ ಅಲ್ಲಿಗೆ, ಅವರು ಉದ್ಧಾರನೇ ಆಗ್ತಿಲ್ಲ ಅಂತಾದರೆ ಎಷ್ಟು ಸಮಯ ಅಂತ ಕೊಡ್ತಾ ಇರಬೇಕು? ನಮ್ಮ ಸಹನೆಗೂ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನೋದು ಕೌಂಟರ್ ಆರ್ಗ್ಯುಮೆಂಟು, ಕರೆಕ್ಟು ಕೂಡ. ಅದು ಎಷ್ಟು ಸಮಯ ಅಂತ ಅವರಿಗೆ ಕೊಡ್ತಾ ಇರಬೇಕಾಗತ್ತೆ. ಅಲ್ಲೊಂದು ನೆಟ್ಟಿಗೆ ವ್ಯವಸ್ಥೆ ಮಾಡದೇ ಇರೋದು ಅಲ್ಲಿನ ರಾಜಕೀಯ ವ್ಯವಸ್ಥೆಯ ಇದು ಏನು ದೌರ್ಭಾಗ್ಯ. ಅದು ನಾವು ಸರಿಯಾಗಿದ್ದೀವಿ ಅಂತ ನಾವು ಅವರನ್ನು ಸಾಕ್ತಾ ಕೂತ್ರೆ ಎಷ್ಟು ದಿನ ಅಂತ? ಇದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಅಥವಾ ಕೌಂಟರ್ ಆರ್ಗ್ಯುಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಆ ಡೀಟೇಲ್ ಕೂಡ ಒಮ್ಮೆ ನೋಡಿಬಿಡೋಣ. ಅದು ಯಾವುದು ಅಂತಂದರೆ, BJP ನಾಯಕರು ಈಗ ಹೇಳ್ತಿದ್ದಾರೆ, ಇಲ್ಲ ರೀ ತಾರತಮ್ಯ ಎಲ್ಲಾಗ್ತಿದೆ. ಏನಿಲ್ಲ ತಾರತಮ್ಯ, ಭಾಳ ಅದ್ಭುತವಾಗಿ ಕೇಂದ್ರ ಸರ್ಕಾರ ಕೊಡ್ತಿದೆ. ಬಟ್ ಈ ತಾರತಮ್ಯದ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ನಾವು ಒಮ್ಮೆ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ವಿತ್ ಡಾಕ್ಯುಮೆಂಟ್ ನಾನು ನಿಮ್ಮ ಮುಂದೆ ಅದನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಕೇಂದ್ರದ ತೆರಿಗೆಯ ಅನ್ಯಾಯದ ಬಗ್ಗೆ BS ಯಡಿಯೂರಪ್ಪ ಧ್ವನಿ ಎತ್ತಿದ್ರು. 2020-21 ಸಾಲಿನ ಬಜೆಟ್ ಕಾಪಿಯನ್ನು ಈಗ ನೀವು TV ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಆ ಬಜೆಟ್ ಕಾಪಿಯ ಪುಟ ನಂಬರ್ 7 ಮತ್ತು 8ರಲ್ಲಿ ಇದರ ಪ್ರಸ್ತಾಪ ಇದೆ. 15ನೇ ಹಣಕಾಸು ಆಯೋಗದಿಂದ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಈಗ ಹೇಳ್ತಿದ್ದಾರೆ. ಯಡಿಯೂರಪ್ಪ 2020-21ರಲ್ಲಿ ಹೇಳಿದ್ದಾರೆ ಹೌದ್ರಿ ಅನ್ಯಾಯ ಆಗ್ತಿದೆ ಅಂತ. ನನಗೀಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು, BJP ನಾಯಕರು ಈಗ ಹೇಳ್ತಿದಾರಲ್ಲ ಇಲ್ಲ ರೀ ಅನ್ಯಾಯ ಆಗ್ತಿಲ್ಲ ಅಂತ. ಆಗ ಯಡಿಯೂರಪ್ಪ ಅವರು ಹೇಳಿದಾಗ ಏನು ಹೇಳ್ತಿದ್ರು? ಈಗ BJP ನಾಯಕರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಿ. ನಾವೇನೋ ಆ ಡಾಕ್ಯುಮೆಂಟ್ ಕ್ಲಿಯರ್ ಇದೆ. 7 ಮತ್ತು 8ನೇ ಪೇಜು 2020-21 ಬಜೆಟ್, ಸ್ಟೇಟ್ ಬಜೆಟ್. ಸೊ ಇವತ್ತು BJP ನಾಯಕರು ಇಲ್ಲ ರೀ ಏನೂ ಆಗ್ತಿಲ್ಲ ಎಲ್ಲ ಸುಳ್ಳು ಅಂತ ಹೇಳೋರು ಇದಕ್ಕೇನು ಹೇಳ್ತಾರೆ? ಮೊದಲು ಧ್ವನಿ ಎತ್ತಿದ್ದೆ BS ಯಡಿಯೂರಪ್ಪ ಬಜೆಟ್ ಕಾಪಿಯಲ್ಲಿ. ಸೊ ಇವತ್ತು BJP ನಾಯಕರು ಇದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಗೊತ್ತಿಲ್ಲ ನನಗೆ. ಅನ್ಯಾಯ ಆಗಿದೆ ಅಂತ ನಿಮ್ಮ ಪ್ರಮುಖ, ನಿಮ್ಮ ರಾಜ್ಯ BJPಯ ಭೀಷ್ಮ ಅಂತ ಕರೆಸ್ಕೊಳ್ಳುವಂಥ ಯಡಿಯೂರಪ್ಪ ಅವರು ಹೇಳಿದ್ದು. ನಾವೂ ಅಲ್ಲ, ಕಾಂಗ್ರೆಸ್ನವರೂ ಅಲ್ಲ. ಕಾಂಗ್ರೆಸ್ನವ್ರು ಹೇಳೋದಕ್ಕಿಂತ ಮೊದಲು ಯಡಿಯೂರಪ್ಪ ಹೇಳಿದ್ದಾರೆ. ಸೊ ಉತ್ತರ ಕೊಡಿ BJPಗರೇ ಅಂತ ನಾವೀಗ ಕೇಳಬೇಕಾಗತ್ತೆ. ಇದರ ಮಧ್ಯೆ ಇನ್ನೊಂದು ಬಹಳ ನಾನು ಗಮನಿಸ್ತಾ ಇರೋದ್ರಲ್ಲಿ ಬಹಳ ಅಚ್ಚರಿ ಅಂತ ಅನಿಸ್ತಾ ಇರೋದು, ರಾಜ್ಯ BJPಯಲ್ಲಿ ಕೆಲವೊಂದಿಷ್ಟು ನಾಯಕರು, ಐ ರಿಪೀಟ್ ಕೆಲವೊಂದಿಷ್ಟು ಜನ ನಾಯಕರು ಎಂಥ ಮೂರ್ಖ ಶಿಖಾಮಣಿಗಳಿದ್ದಾರೆ ಅಂತಂದರೆ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಿಲ್ಲ. ಹೇಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ಅಂದಾಜಿಲ್ಲ ಅವರಿಗೆ. ಅನುದಾನದ ಕದನದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ BJP ನಾಯಕರನ್ನ ಪೀಕಲಾಟಕ್ಕೆ ಸಿಲುಕಿಸಿದೆ. ಸಮರ್ಪಕವಾಗಿ ಸಮರ್ಥಿಸೋದಕ್ಕೂ ಆಗ್ತಾ ಇಲ್ಲ ಅವರಿಗೆ, ಒದ್ದಾಡ್ತಾ ಇದ್ದಾರೆ. ಹಳೆಯ ಕಥೆಗಳನ್ನು ಕೆದಕಿ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಮನಮೋಹನ್ ಸಿಂಗ್ ಕಾಲದ ಅಂಕಿಅಂಶವನ್ನು ತೋರಿಸ್ತಾ ಇದ್ದಾರೆ. ಆಗ ಇಷ್ಟು ಕಡಿಮೆ ಇತ್ತು, ಈಗ ಜಾಸ್ತಿ ಇತ್ತು. ಅರೆ ಎಂಥ ಬುದ್ಧಿವಂತರು BJPಯವರು. ಆಗಿನ ದೇಶದ ಆರ್ಥಿಕತೆ ಏನು, ರಾಜ್ಯದ ಆರ್ಥಿಕತೆ ಏನು, ಈಗಿನ ರಾಜ್ಯದ ಆರ್ಥಿಕತೆ ಏನು? ನೀವೇ ಹೇಳಿರೋ ಪ್ರಕಾರ ಆಗ 11ನೇ ಆರ್ಥಿಕತೆ ಜಗತ್ತಿದ್ದು, ಈಗ 5ನೇ ಅತಿ ದೊಡ್ಡ ಆರ್ಥಿಕತೆ ಜಗತ್ತಿದ್ದು. ಆಗ GST ಇರಲಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನ ಪದ್ಧತಿ ಬೇರೆ ಇತ್ತು. ಇದರ ಜೊತೆಗೆ ಆಗ ನಿಮಗೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದ್ದಿದ್ದು ಕಡಿಮೆ. ಇದನ್ನು ಹೆಂಗೆ ಹೇಳ್ಬೋದು ಅಂತಂದರೆ ಕಂಪೇರಿಂಗ್ ಆ್ಯಪಲ್ಸ್ ಟು ಆರೆಂಜಸ್ ಅಂತ. ಆ್ಯಪಲನ್ನು ನೀವು ಆರೆಂಜ್ ಜೊತೆ ಕಂಪೇರ್ ಮಾಡೋದು ತರ್ಕವೇ ಇಲ್ಲ. BJP ನಾಯಕರದ್ದು ಆರ್ಗ್ಯುಮೆಂಟ್ ಆ ರೀತಿ ಇದೆ. ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡು
ಕರೆಕ್ಟಾಗಿ ನೋಡಿಕೊಂಡು ನೀವು ಆರ್ಗ್ಯುಮೆಂಟ್ ಮಾಡಬೇಕು ಅಥವಾ ಸಮರ್ಥನೆಯನ್ನು ಕೊಡಬೇಕು. ಏನೋ ಬಾಯಿಗೆ ಬಂದಿದ್ದು ಮಾತನಾಡಿದರೆ, ಯಾವುದೋ ಕಾಲದ ಕಥೆಗಳನ್ನು ಈಗ ಹೇಳೋದಕ್ಕೆ ಬಂದರೆ ಜನ ಏನು ಮೂರ್ಖರಿದಾರ ಏನೋ ನಾವು ಕಿವಿಯಲ್ಲೇನೋ ಲಾಲ್ಬಾಗ್ ಇಟ್ಕೊಂಡು ಕೂತಿದ್ದೀವ? ಸೊ ಈ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ BJP ನಾಯಕರು ಎಷ್ಟರ ಮಟ್ಟಿಗೆ ಉತ್ತರ ಕೊಡ್ತಾರೆ ಅಂತ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.